ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರುತಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗಿಬಿಡ್ತು, ಯಾಕಂದರೆ ನನ್ನ ಪರ್ಸ್ನಲ್ ಕೆಲಸಗಳಿದ್ದಾವೆ. ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಬೆಳಗ್ಗೆ ಬೇಗನೆ ಎದ್ದು ಇದ್ದೇ ಇರುತ್ತಲ್ವ ಹೆಣ್ಮಕ್ಳ ಕೆಲಸ, ಅದನ್ನೆಲ್ಲ ಮುಗಿಸ್ಕೊಂಡು ಅಂದರೆ ಕಸ ಹೊಡೆದು ನೆಲ ಒರೆಸಿ ನಾನು ಫ್ರೆಶ್ ಅಪ್ ಆಗಿ ಹೊರಗಿಂದೆಲ್ಲ ಕಸ ಹೊಡೆದು ಹೊರಗೆ ಎಲ್ಲ ನೀರು ಹಾಕಿ, ಅಂಗಳಕ್ಕೆ ನೀರು ಹಾಕಿ, ನಮ್ಮ ಅಂಬಾರಿಗೂ ನೀರು ಹಾಕಿ ಇನ್ನು ಬಾಗಿಲು ಒರೆಸ್ತಾ ಇದ್ದೀನಿ. ಬಾಗಿಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ಅರಿಶಿನ ಅನ್ನೋದು ಶುಭದ ಸಂಕೇತ ಅಂತಲೇ ಹೇಳ್ತಾರೆ. ಹಾಗಾಗಿ ಬಾಗಿಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ಇನ್ನು ಬಾಗಿಲಿಗೆ ಅರಿಶಿನ ಹಚ್ಚಬೇಕಾದ್ರೆ ಅರಿಶಿನ ಜೊತೆಗೆ ನೀರಿನ ಬದಲು ಹಾಲನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಯಾಕಪ್ಪ ಅಂತಂದರೆ ಲಕ್ಷ್ಮಿಗೆ ಅಂದರೆ ಮಹಾಲಕ್ಷ್ಮಿ ದೇವರಿಗೆ ಹಾಲು ಮತ್ತು ಅರಿಶಿನ ತುಂಬ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಅವರಿಗೆ ಪ್ರಿಯವಾದ ವಸ್ತುವನ್ನು ಇಟ್ಟು ಪೂಜೆ ಅಥವಾ ಈ ಥರ ಮನೆಯಲ್ಲಿ ಬಳಸೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಶುಕ್ರವಾರ ದಿನ ಈ ಥರ ಮಾಡ್ತೀನಿ. ಇನ್ನು ಅರಿಶಿನ ಎಲ್ಲ ಹಚ್ಚಿ ಅರಿಶಿನ ಕುಂಕುಮ ಬೊಟ್ಟೆಲ್ಲ ಇಟ್ಟು ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ರಂಗೋಲಿ ಹಾಕುವಂಥ ಒಂದು ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಏನಪ್ಪ ಒಂದು ವಿಚಾರ ಅಂತಂದರೆ 2026ರಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ. ಅದು ಇದೇ ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಸಂಭವಿಸಲಿದೆ. ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲೂ ಗೋಚರವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲಿ ಗೋಚರವಾಗ್ತಿರೋದ್ರಿಂದ ನಾವು ಕೂಡ ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಯಾವಾಗಪ್ಪ ಟೈಮಿಂಗ್ಸು ಅಂತ ಹೇಳೋದಾದರೆ ಮಾರ್ಚ್ 3ನೇ ತಾರೀಕು 2026 ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೂ ಈ ಚಂದ್ರಗ್ರಹಣ ಸಂಭವಿಸಲಿದೆ. ಇನ್ನು ನಮ್ಮ ಭಾರತದಲ್ಲಿ ಯಾವಾಗ ಗೋಚರ ಆಗುತ್ತೆ ಅಂತಂದರೆ ಸಂಜೆ 6:20ರಿಂದ 6:47ರವರೆಗೂ ಈ ಗ್ರಹಣ ಸಂಭವಿಸಲಿದೆ. ನಮ್ಮ ಭಾರತದಲ್ಲಿ ಸಂಜೆ ಅಂತಂದರೆ 6:20 ಚಂದ್ರ ಉದಯ ಆಗುತ್ತೆ. ಆ ಉದಯ ಆದಮೇಲೆ ಈ ಗ್ರಹಣ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನು ಗ್ರಹಣ 20 ನಿಮಿಷ ಇರುತ್ತೆ ಅಷ್ಟೇ ನಮ್ಮ ಭಾರತದಲ್ಲಿ. ಹಾಗಾಗಿ ನಾವು ಕೂಡ ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕು. ಈ ಗ್ರಹಣ ಸೂತಕ ಆಚರಣೆ ಮಾಡೋದು ಅಷ್ಟೊಂದು ನನಗೆ ಗೊತ್ತಿಲ್ಲ. ಏನಪ್ಪ ಅಂತಂದರೆ ನಾವು ದೇವ್ರನ್ನೆಲ್ಲ ತೊಳೆದು ಬೆಳಗ್ಗೆನೇ ಪೂಜೆ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಇನ್ನು ಗ್ರಹಣ ಮುಗಿದ್ಮೇಲೆ ಸಂಜೆ 6:47 ಮೇಲ್ಪಟ್ಟು ಇನ್ನೂ ಒಂದು ಸತಿ ದೇವ್ರನ್ನೆಲ್ಲ ತೊಳೆದು ಮನೆಯೆಲ್ಲ ಒರೆಸ್ಕೊಂಡು ಮನೆಗೆ ಸಗಣಿ ನೀರನ್ನು ಮನೆಗೆ ಸಿಂಪಡಿಸೋದ್ರಿಂದ ಗ್ರಹಣದ ಸೂತಕ ಕಳೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಗ್ರಹಣ ಎಲ್ಲ ಆದಮೇಲೆ ಈ ಥರ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ಅದಾದಮೇಲೆ ನಾವು ಮತ್ತು ಮಕ್ಕಳು ಎಲ್ಲರೂ ಸ್ನಾನ ಮಾಡಿಕೊಂಡು ಇನ್ನೊಂದು ಸತಿ ದೇವರಿಗೆ ದೀಪ ಹಚ್ಚಿದರೆ ಮುಗೀತು. ನಾವು ಇನ್ನು ಗ್ರಹಣದ ಸೂತಕ ಇದೇ ಥರ ನಾವು ಕಳ್ಕೊಳ್ಳೋದು. ನಾವು ನಮ್ಮ ಮನೇಲಿ ಇದೇ ಥರನೇ ಆಚರಣೆ ಮಾಡೋದು. ಹಾಗಾಗಿ ನಾನು ಕೂಡ ಈ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಂಗೋಲಿ ಎಲ್ಲ ಬಾಗಿಲಿ ರಂಗೋಲಿ ಎಲ್ಲ ಹಾಕಿ ಅಂಗಳಕ್ಕೆ ರಂಗೋಲಿ ಎಲ್ಲ ಹಾಕಿ ತುಳಸಿ ಕಟ್ಟೆಗೂ ರಂಗೋಲಿ ಎಲ್ಲ ಹಾಕಿದ್ದೀನಿ. ಟೈಮು ಒಂದು 6:20 ಆಗಿದೆ ಅಷ್ಟೇ, ಏನು ಜಾಸ್ತಿ ಏನಾಗಿಲ್ಲ. ಆಲ್ರೆಡಿ ಬೆಳಕಾಗಿದೆ. ಇವಾಗ ಏನಪ್ಪ ಅಂತಂದರೆ 6:30 ಆದ್ರೂ ಸ್ವಲ್ಪ ಕತ್ಲೆನೇ ಇರುತ್ತೆ ವೆದರು. ನೋಡಿ ನಮ್ಮ ಮನೆ ಹತ್ರ ಈ ಥರ ಸೂಜಿ ಮಲ್ಲಿಗೆಯೂ ಕೂಡ ಬಿಟ್ಟಿದೆ. ಇದು 3 ಸುತ್ತಿನ ಮಲ್ಲಿಗೆ ಅಂತಲೇ ಹೇಳ್ತಾರೆ. ಇನ್ನು ಬಾಗಿಲಿಗೆ ನಾನು ಮಣ್ಣಿನಿಂದ ಮಾಡಿರೋಂಥ ದೀಪನ ಹಚ್ಚಿ ಇಟ್ಟಿದ್ದೀನಿ. ಮತ್ತು ತುಳಸಿ ಗಿಡಕ್ಕೂ ಹಚ್ಚಿ ಇಟ್ಟಿದ್ದೀನಿ. ತುಳಸಿ ಗಿಡಕ್ಕೆ ಒಂದೇ ದೀಪನ ಹಚ್ಚಿ ಇಡಬಾರ್ದು, 2 ಹಚ್ಚಿಡಬೇಕು. ಹಾಗಾಗಿ ನಾನು ಕೂಡ 2 ದೀಪನ ಹಚ್ಚಿ ಇಟ್ಟಿದ್ದೀನಿ. ಈ ಥರ ಇಡೋದ್ರಿಂದ ಮನೆಗೆ ಲಕ್ಷ್ಮಿಯ ಪ್ರವೇಶ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಳಗೆ ಬಂದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಇವತ್ತು ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ನಾನು ಶುಕ್ರವಾರ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ತೀನಿ. ವಾರದಲ್ಲಿ 2 ಸತಿ ಅಂತೂ ನಾನು ಕಂಪಲ್ಸರಿ ಮಾಡ್ಕೊಳ್ತೀನಿ. ಒಂದು ದಿನ ಸೋಮವಾರ, ಒಂದು ದಿನ ಶುಕ್ರವಾರ. ನನ್ನ ರೂಟೀನ್ ಪ್ರಕಾರ ನಾನು ಮಾಡ್ಕೊಳ್ತೀನಿ. ಇನ್ನು ನಾನು ಕಳಸನ ಶುಕ್ರವಾರ ಕದಲಿಸ್ಬಾರ್ದಲ್ಲ, ಹಾಗಾಗಿ ನಿನ್ನೆ ರಾತ್ರಿನೇ ಕದಲಿಸಿಟ್ಟಿದ್ದೆ. ಈಗ ಬೆಳಗ್ಗೆ ಎದ್ದು ಅದನ್ನೆಲ್ಲ ಜೋಡಿಸಿ ತುಂಬಿಸಿ ಮತ್ತೆ ಹೊಸದಾಗಿ ಕಳಶನ ಸ್ಥಾಪನೆ ಮಾಡ್ಕೊಳ್ತೀನಿ. ಇನ್ನು ಎಲ್ಲ ಈ ಥರ ತಗೊಂಡು ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ತುಳಸಿ ಗಿಡ ಸ್ವಲ್ಪ ಒಣಗಿತ್ತು, ಅಂದರೆ ರಂಬೆ ಕೊಂಬೆ ಜಾಸ್ತಿ ಬಂದಿದ್ವು. ಅದಕ್ಕೆ ಎಲ್ಲ ಸ್ವಲ್ಪ ಕಟ್ ಮಾಡಿ ಸ್ವಲ್ಪನೇ ಇಟ್ಕೊಂಡಿದ್ದೆ. ಅವನ್ನೇನಕ್ಕೆ ಬಿಸಾಕೋದು ಅಂದ್ಕೊಂಡು ತುಳಸಿನ ಕಟ್ಟಿ ದೇವರಿಗೆ ಅರ್ಪಣೆ ಮಾಡಿದ್ದೀನಿ, ಲಕ್ಷ್ಮೀ ದೇವಿಗೆ. ಮತ್ತು ಆಂಜನೇಯನ ಫೋಟೋಕ್ಕೆ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ.
ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನು ಯಾವಾಗಲೂ ಇದೇ ಥರನೇ ಪೂಜೆ ಮಾಡ್ಕೊಳ್ಳೋದು. ಶುಕ್ರವಾರ ಮಾತ್ರ ಕಂಪಲ್ಸರಿ ಈ ಥರ ಅಲಂಕಾರ ಇದ್ದೇ ಇರುತ್ತೆ. ನೈವೇದ್ಯ ಮತ್ತು ತುಳಸಿನ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಇನ್ನು ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಅವತ್ತಿನ ದಿನ ಅಂತೂ ಯಾವಾಗಲೂ ಅಂದರೆ ನಾನು ಡೇಟ್ ಆಗದೇ ಇದ್ದರೆ ಈ ಥರ ಎಲ್ಲ ಮಾಡ್ಕೊಳ್ತೀನಿ. ಇನ್ನು ಡೇಟ್ ಆದರೆ ನಮ್ಮ ಮನೆಯವ್ರು ಮಾಡ್ತಾರೆ. ಅಂದರೆ ಇಷ್ಟು ಕ್ಲೀನಾಗಿ ಮಾಡಲ್ಲ, ಅವ್ರಿಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊಳ್ತಾರೆ. ನಾನು ನೋಡಿ ಈ ಥರ ಊದಿನ ಕಡ್ಡಿಗೆ ಅಂದರೆ ಊದ್ಬತ್ತಿಗೆ ಕಡ್ಡಿ ಪಟ್ಟಣದಿಂದ ಹಚ್ಚಿ ಆಮೇಲೆ ದೀಪನ ಊದಿನ ಕಡ್ಡಿಯಿಂದ ಹಚ್ತೀನಿ. ಬೆಂಕಿ ಕಡ್ಡಿಯಿಂದ ದೀಪನ ಹಚ್ಚಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇನ್ನು ಎಲ್ಲ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಶ್ಲೋಕಗಳನ್ನೆಲ್ಲ ಹೇಳ್ಕೊಂಡು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಶುಕ್ರವಾರದ ಸ್ಪೆಷಲ್ ಏನಪ್ಪ ಅಂತಂದರೆ ಕನಕದಾರ ಸ್ತೋತ್ರನ ಪಠಿಸ್ಬೇಕು. ಇದನ್ನು ಪಠನೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ, ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮನೆಯಲ್ಲಿ ಶುಕ್ರವಾರದ ದಿನ ಕನಕದಾರ ಸ್ತೋತ್ರನ ಪಠಿಸ್ತೀನಿ. ನಾನು ನೋಡಿ ಈ ಥರ ಎಲ್ಲ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪೂಜೆ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇವತ್ತಿನ ಪೂಜೆ ಯಾವ ಥರ ಇತ್ತು, ನಿಮಗೇನಾದರೂ ಇಷ್ಟ ಆಯಿತು ಅಥವಾ ನನ್ನ ಪೂಜೆಯಲ್ಲಿ ಏನಾದರೂ ಲೋಪಗಳಿದೆಯೋ ನಿಮಗೇನಾದರೂ ಅನಿಸಿದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ಬರೀ ಪೂಜೆನೇ ಮಾಡ್ಕೊಳಲ್ಲ, ಧೂಪ ಮತ್ತು ದೀಪನ ಹಾಕ್ತೀನಿ. ಅಂದರೆ ಕರ್ಪೂರ ಬೆಳಗಿ ಮತ್ತು ಧೂಪ ಎಲ್ಲ ಹಾಕ್ಕೊಳ್ತೀನಿ. ಕಾಯಿ ಇತ್ತು, ಕಾಯಿ ಕೂಡ ಒಡೆದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪ್ರಸಾದಕ್ಕೆ ಪಂಚಾಮೃತನ ಮಾಡ್ಕೊಂಡಿದ್ದೆ. ಪಂಚಾಮೃತ ಅಂತಂದರೆ ಹಾಲು, ಬಾಳೆಹಣ್ಣು, ಸಕ್ಕರೆ, ತುಪ್ಪ ಮತ್ತು ಜೇನುತುಪ್ಪ ಮತ್ತು ಮೊಸರನ್ನ ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಇಟ್ಟು ನೈವೇದ್ಯನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಧೂಪನ ಸಾಮಾನ್ಯವಾಗಿ ಧೂಪ ಒಂದೇ ಹಾಕಬಾರ್ದು, ಎಲ್ರಿಗೂ ಗೊತ್ತಿರುತ್ತೆ. ಧೂಪಕ್ಕೆ 2 ಲವಂಗ, ಒಂದು ಸ್ವಲ್ಪ ಪಚ್ಚ ಕರ್ಪೂರ, ಒಂದು ಸ್ವಲ್ಪ ಬಿಳಿ ಸಾಸಿವೆನ ಹಾಕಿ ಧೂಪನ ಮನೆಯೆಲ್ಲ ಬೆಳಗೋದ್ರಿಂದ ಏನಾದರೂ ಮನೆ ಮೇಲೆ ನಮ್ಮ ಮೇಲೆ ಏನಾದರೂ ಕೆಟ್ಟ ದೃಷ್ಟಿ ಇತ್ತು ಅಂದರೆ ಅದೆಲ್ಲನೂ ನಿವಾರಣೆ ಆಗುತ್ತೆ. ಹಾಗಾಗಿ ಧೂಪಕ್ಕೆ ಸ್ವಲ್ಪ ಬಿಳಿ ಸಾಸಿವೆ, 2 ಲವಂಗ, ಒಂದಿಷ್ಟು ಪಚ್ಚ ಕರ್ಪೂರನ ಹಾಕಿ ಧೂಪನ ಮನೆಯಲ್ಲೆಲ್ಲ ಹಾಕಬೇಕು. ಇದನ್ನು ಬೆಳಗ್ಗೆ 5:30 ಒಳಗೆ ಹಾಕಿದರೆ ತುಂಬಾ ಒಳ್ಳೆಯದು. ನನಗಾಗಲಿಲ್ಲ. ನಾನು ಈ ಟೈಮಲ್ಲೇ ನಾನು ಯಾವಾಗಲೂ ಹಾಕೊಳ್ಳೋದು. ಅಂದರೆ ಒಂದು 8 ಗಂಟೆ ಒಳಗೆಲ್ಲ ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಅದೇ ಥರ ಇವತ್ತು ಈ ಥರ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಮಕ್ಕಳು ಕೂಡ ಎದ್ದು ಬಂದಿದ್ದರು. ಅವರು ಕೂಡ ನನ್ನ ದೇವ್ರ ಮುಂದೆ ಅಲಂಕಾರ ಮಾಡಿರೋದನ್ನೆಲ್ಲ ನೋಡ್ತಾಯಿದ್ರು. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಅಡುಗೆ ಮನೆಗೆ ಬಂದೆ. ಇನ್ನು ಅಡುಗೆಗೆ ಅಂದರೆ ಟಿಫನ್ಗೆ ದೋಸೆ ಮಾಡೋಣ ಅಂದ್ಕೊಂಡು ನಿನ್ನೆನೇ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ದೆ. ಸಾಮಾನ್ಯವಾಗಿ ದೋಸೆ ಮಾಡ್ತೀವಲ್ಲ ಆ ಥರ ಮಾಡಲ್ಲ ನಾನು. ಇವತ್ತು ಏನು ಸ್ಪೆಷಲಪ್ಪ ದೋಸೆಯಲ್ಲಿ ಅಂತಂದರೆ ಬೇಳೆಕಾಳುಗಳನ್ನು ಸೇರಿಸಿ ನಾನು ದೋಸೆನ ಮಾಡ್ಕೊಂಡಿದ್ದೀನಿ. ಅಂದರೆ ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಕೇಸರಿಬೇಳೆ ಎಲ್ಲನೂ ನೆನೆಸಿ ರುಬ್ಬಿಟ್ಕೊಂಡಿದ್ದೀನಿ. ಅಕ್ಕಿನ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ರಾಗಿನೂ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸಿ ರುಬ್ಬಿಟ್ಟು ಅದನ್ನು ಫರ್ಮೆಂಟ್ ಆಗೋಕ್ಕೆ ರಾತ್ರಿ ಎಲ್ಲ ಬಿಟ್ಟಿದ್ದೆ. ಇವಾಗ ಎದ್ದು ಅದನ್ನು ನೋಡಿ ಈ ಥರ ಫರ್ಮೆಂಟ್ ಆಗಿತ್ತು. ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತೀನಿ. ನಾವು ಜನ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತೀನಿ. ಇನ್ನು ಅಡುಗೆ ಮನೆಗೆ ಬಂದಮೇಲೆ ಈ ಥರ ಎಲ್ಲ ಒಲೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದೆ. ಪೂಜೆ ಮಾಡ್ಕೊಂಡ್ಮೇಲೆ ಫಸ್ಟು ಒಲೆ ಮೇಲೆ ಹಾಲನ್ನು ಕಾಯಿಸ್ಬೇಕು. ಹಾಲನ್ನು ಕಾಯಿಸಿ ಮುಂದಿನ ಕೆಲಸನ ಮಾಡಬೇಕು. ಹಾಗಾಗಿ ಹಾಲೆಲ್ಲ ಕಾಯ್ದಿತ್ತು. ಅದಕ್ಕೆ ಪಕ್ಕಕ್ಕೆ ಸಾಂಬಾರಿಗೂ ರೆಡಿ ಮಾಡಿಟ್ಟಿದ್ದೀನಿ. ಸಾಂಬಾರು ರೆಡಿ ಮಾಡಿಟ್ಮೇಲೆ ಈ ಕಡೆಗೆ ನಾನು ಚಟ್ನಿ ಮಾಡಬೇಕಲ್ಲ ದೋಸೆಗೆ, ಹಾಗಾಗಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಗ್ರೀನ್ ಚಟ್ನಿ ಯಾವ ಥರ ಮಾಡ್ತಾರಲ್ಲ ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು ಜಾರಿಗೆ ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಹುರ್ಗಡ್ಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿನ ಮತ್ತು ಉಪ್ಪನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೋಬೋದು. ನನಗೆ ಹಾಕೋಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ ಹಾಕಲ್ಲ. ಇನ್ನು ದೋಸೆ ಹಿಟ್ಟೆಲ್ಲ ಚೆನ್ನಾಗಾಗಿತ್ತು. ಅದನ್ನು ತೊಗೊಂಡು ಹಂಚ್ ಮೇಲೆ ಸ್ಪ್ರೆಡ್ ಮಾಡಿದರೆ ಹೆಲ್ತಿಯಾಗಿ ಪ್ರೋಟೀನ್ ಯುಕ್ತವಾಗಿ ದೋಸೆ ರೆಡಿ ಆಗುತ್ತೆ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟು
ನಾವು ಮಧ್ಯಾಹ್ನ ಮತ್ತು ರಾತ್ರಿ ಯಾವ ಥರ ಊಟ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಬೇಕು ಅಥವಾ ಸ್ಟ್ರೆಂತ್ ಆಗಿರಬೇಕು ಅಂತಂದರೆ ಬೆಳಗಿನ ಬ್ರೇಕ್ಫಾಸ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ಯಾವಾಗಲೂ ಹೆಲ್ದಿಯಾಗಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು ಕೂಡ. ಅಥವಾ ಈ ಥರ ದೋಸೆ ಅಥವಾ ರೈಸ್ ಐಟಮ್ ಜಾಸ್ತಿ ಮಾಡ್ತೀನಿ, ಇಲ್ಲ ಅಂತಲ್ಲ. ಅದರಲ್ಲಿ ತರಕಾರಿ ಬಳಸಿ ಮಾಡೋದ್ರಿಂದ ಅದಕ್ಕೆ ಪ್ರೋಟೀನ್ಸ್ ಆಗಲಿ ಮಿನರಲ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಸಿಗುತ್ತೆ. ಇನ್ನು ಈ ಥರ ದೋಸೆನ ನೀವು ವಾರದಲ್ಲಿ 4ರಿಂದ 5 ಸತಿ ವಾರವೆಲ್ಲ ದೋಸೆನೇ ಮಾಡ್ಕೊಂಡು ತಿಂದರೆ ಏನು ತಪ್ಪಿಲ್ಲ. ಯಾಕಂದರೆ ಅದರಲ್ಲಿ ಪ್ರೋಟೀನ್ ಈ ಥರ ಕಾಳುಗಳನ್ನ ಮತ್ತು ಬೇಳೆಗಳನ್ನ ಬಳಸಿ ಮಾಡೋದ್ರಿಂದ ಒಳ್ಳೊಳ್ಳೆ ಪ್ರೋಟೀನ್ಸು ವಿಟಮಿನ್ಸು ಸಿಗುತ್ತೆ. ಮನುಷ್ಯನ ದೇಹಕ್ಕೆ ಬೇಕಾಗಿರೋದೇ ಇದೆ ಅಲ್ವಾ. ಹಾಗಾಗಿ ಈ ಥರ ಎಲ್ಲ ದೋಸೆ ಎಲ್ಲ ಹಾಕ್ಕೊಂಡು ಸಾಂಬಾರು ಕೂಡ ರೆಡಿಯಾಗಿತ್ತು. ಸಾಂಬಾರು ಮತ್ತು ದೋಸೆ ಮತ್ತು ಚಟ್ನಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ಸರ್ವ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ. ಇನ್ನು ಅವರು ಕೂಡ ಬೇಗನೆ ಎದ್ದಿದ್ರು, ನನ್ನ ಜೊತೆಗೆ ಎದ್ದಿದ್ರು ಇವತ್ತು. ಅವ್ರ ಕೆಲಸ ಮಾಡ್ಕೊಳ್ತಾ ಅವ್ರ ಟೈಮ್ನ ಅವ್ರು ಪಾಸ್ ಮಾಡ್ಕೊತಾರೆ. ಅವ್ರಿಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ. ಅವರು ಡ್ಯೂಟಿ ಕೆಲಸ ಅಂತೂ ಇದ್ದೇ ಇರುತ್ತೆ. ಬೆಳಗ್ಗೆನೂ ಸ್ಟಾರ್ಟ್ ಆಗಿರುತ್ತೆ, ಮಧ್ಯಾಹ್ನವೂ ಇರುತ್ತೆ, ಸಂಜೆನೂ ಇರುತ್ತೆ. ಮನೆಗೆ ಬಂದರೂ ಅವರು ನೆಮ್ಮದಿಯಾಗಿರೋದಿಲ್ಲ, ಬರೀ ಕೆಲಸ ಅಂತಲೇ ಇರ್ತಾರೆ. ಗಂಡು ಮಕ್ಳಿಗೆ ಇದೇ ಸಮಸ್ಯೆ ಅಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇನ್ನು ಅವರು ಟಿಫನ್ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಟ್ರು. ಇನ್ನು ನಾವು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಮಕ್ಕಳು ನಾವೆಲ್ಲ ಟಿಫನ್ ಮುಗಿಸ್ಕೊಂಡ್ವಿ. ನೋಡ್ರಿ ಇವ್ರು ಹೆಂಗೆ ಚೇಷ್ಟೆ ಮಾಡ್ತಾಯಿದ್ದಾರೆ. ಇಬ್ಬರು ಆಟ ಆಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ನನ್ನ ಮೈಂಡು ಫ್ರೆಶ್ ಆಗಬೇಕಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀನಿ, ಸ್ವಲ್ಪನೂ ಬಿಡುವೆ ಇರಲ್ಲ. ಅವ್ರು ಡ್ಯೂಟಿಗೆ ಹೋಗೋವರೆಗೂ ನನಗೆ ಬಿಡುವೆ ಇರಲ್ಲ. ಹಾಗಾಗಿ ಕೆಲಸ ಮಾಡ್ತಾಯಿರ್ತೀನಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ರ ಸಮಯದಲ್ಲಿ ನನ್ನ ಮಗಳು ಹೂ ಕಿತ್ತಿಟ್ಟಿದ್ಲು. ಅಮ್ಮ ನನಗೆ ಹೂ ಕೊಟ್ಕೊಡು ಅಂತ ಕೇಳ್ತಾಯಿದ್ಲು. ಅದಕ್ಕೆ ಅವಳಿಗೋಸ್ಕರ ಹೂ ಕೂಡ ಕಟ್ಕೊಟ್ಟೆ. ಇನ್ನು ಹೂವೆಲ್ಲ ಕಟ್ಟಿದ ಮೇಲೆ ನನ್ನದೇ ಒಂದು ಸೀರೆಗೆ, ನಮ್ಮ ಅಕ್ಕಂದೊಂದು ಸೀರೆ ಇತ್ತು, ಅದಕ್ಕೆ ಕುಚ್ಚಾಕು ಅಂತ ಹೇಳಿದ್ಲು ಅವಳು. ಇನ್ನು ನಾನು ಅವಳಿಗೆ ಬೇಕಾಗಿತ್ತು, ಮನೆಗೆ ಹೇಳಿದ್ಲು ಈ ವಾರದೊಳಗೆ ನನಗೆ ಹಾಕ್ಕೊಡು ಅಂತ. ಅದನ್ನೆಲ್ಲ ಕ್ಲೀನ್ ಮಾಡಿ ವಾರ ಟೈಮ್ ತಗೊಳ್ಳೋದು, ಇವತ್ತೇ ಹಾಕ್ಬಿಡೋಣ ಅನ್ಕೊಂಡು. ನೋಡ್ರಿ ಎಲ್ಲರ ಮನೆ ಫುಲ್ಲು 2 ಬೆಡ್ರೂಮು, ಒಂದು ಹಾಲು, ಒಂದು ಕಿಚನ್ ಅಷ್ಟೂ ಆಳ್ಬಿಟ್ಟಿದ್ರು. ಎಲ್ಲಿರ್ತಾರೋ ಅಲ್ಲೇ ಬಿಡೋದು. ಮತ್ತು ನೋಡ್ರಿ ಹೊರಗೆ ಕೂಡ ಆಳಿದ್ದಾರೆ. ಹೊರಗೆಲ್ಲ ತೆಗಿಬೇಕು ನಾನು. ಇನ್ನು ಇವತ್ತು ಏನು ಕೆಲಸನೂ ಆಗಿರಲಿಲ್ಲ. ಬಟ್ಟೆನೂ ಒಂದು ರಾಶಿ ಇತ್ತು, ಬೇಗ ಬಟ್ಟೆ ತೊಳ್ಕೊಳ್ಬೇಕಿತ್ತು. ಹಂಗಾಗಿ ಇವ್ರು ಎದ್ರೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತಂದು ಅವ್ರನ್ನ ಸ್ವಲ್ಪ ಹೊತ್ತು ಹಾಡಾಕಿ ಅವ್ರನ್ನ ಮನ್ಸಿಬಿಟ್ಟೆ. ಅವ್ರನ್ನ ಮನ್ಸಿದ ಮೇಲೆ ಹಾಡು ಹೇಳ್ತಾ ಇತ್ತು, ನಾನಿಲ್ಲಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಈ ಹಾಡಂದರೆ ತುಂಬಾ ಇಷ್ಟ. ನಾನು ದಿನಾಲೂ ಒಂದು ಸತಿನಾದರೂ ಈ ಹಾಡನ್ನು ಕೇಳ್ತಾನೆ ಇರ್ತೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಹಾಡು. ನಾನು ಸಣ್ಣ ವಯಸ್ಸಿದ್ದಾಗಲಿಂದನೂ ಅಷ್ಟೇ, ನನಗೆ ಹಾಡು ಕೇಳೋದು, ಹಾಡು ಹೇಳೋದು ಅಂದರೆ ತುಂಬ ಇಷ್ಟ. ನನ್ನ ಹಾಬಿನೇ ಅದಾಗಿದೆ. ಹಾಡು ಕೇಳ್ಕೊಂತ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕಸ ಎಲ್ಲ ಹೊಡ್ಕೊಂಡು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹೊರಗೆಲ್ಲ ಮುಸುರೆಲ್ಲ ತಗೊಂಡೋಗಿ ಹೊರಕ್ಕೆ ಹಾಕಿ, ಬಟ್ಟೆ ಎಲ್ಲ ಹೊರಕ್ಕೆ ಹಾಕಿ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಫಸ್ಟು. ಅಲ್ಲೇ ಟೈಮ್ ಒಂದು 3 ಗಂಟೆ ಆಗಿತ್ತು. ಮತ್ತು ಸಂಜೆಗೂ ಮುಗಿದೋಗುತ್ತೆ ಅಂತಂದೇಳಿ ಕಸ ಎಲ್ಲ ಗುಡಿಸ್ಕೊಂಡೆ. ನನ್ನ ಮಕ್ಕಳು ಕೂಡ ಮಲಗಿದ್ರು. ಇನ್ನು ಹೊರಗೆ ಬಂದು ಗಿಡಗಳಿಗೆಲ್ಲ ನೀರು ಹಾಕಿ ಬಟ್ಟೆನೆಲ್ಲ ತೊಳ್ಕೊಂಡೆ. ಬಟ್ಟೆ ಎಲ್ಲ ತೊಳೆದು ಒಣ ಹಾಕಿ ಹೊರಗಿಂದೆಲ್ಲ ಕಸ ಹೊಡ್ಕೊಂಬಂದೆ. ಹೊರಗಿಂದೆಲ್ಲ ಕಸ ಹೊಡ್ಕೊಂಡು ಮೆಟ್ಲು ಮೇಲೆಲ್ಲ ಮಣ್ಣೆಲ್ಲ ಹಾಕಿದ್ರು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಸೀರೆಯಲ್ಲಿ ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಆಗಿರೋದಕ್ಕೆ ಸೀರೆನ ತೆಗೆದು ನೈಟಿನ ವೇರ್ ಮಾಡಿ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಸ ಎಲ್ಲ ಗುಡಿಸ್ಕೊಂಡು ನೀರೆಲ್ಲ ಹೊರಗೆ ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕ್ಕೊಂಡು ಸಂಜೆ ಆಯ್ತಲ್ಲ, ಹಂಗಾಗಿ ಮಾಡಲೇಬೇಕಲ್ಲ ಇಷ್ಟೆಲ್ಲ ಕೆಲಸ. ನಮ್ಮ ಹೆಣ್ಮಕ್ಳಿಗೆ ಇದ್ದೇ ಒಂಥರ ರೂಟೀನ್, ಮಾಡಲೇಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ಒಳಗೆಲ್ಲ ಬಂದು ಇಷ್ಟೆಲ್ಲ ಗಲೀಜಾಗಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ನಮ್ಮ ಮನೆಯಲ್ಲಿ ನಾವು ಮಡಿಕೆನ ತಂದಿಟ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಬೇಸಿಗೆ ಕಾಲ ಬಂತಲ್ವ, ಹಾಗಾಗಿ ಮಡಿಕೆ ನೀರು ಕುಡಿಯೋದ್ರಿಂದ ಹೊಟ್ಟೆಗೆ ಭಾಳ ತಂಪು ಅನ್ನಿಸ್ತತೆ. ಹೊರಗಡೆಯಿಂದ ಬರೋರಿಗೆ ಇದು ಒಂಥರ ಮ್ಯಾಜಿಕ್ ನೀರು ಅಂತಲೇ ಹೇಳ್ಬೋದು. ಅದು ಬಂದ ತಕ್ಷಣ ಆ ನೀರನ್ನು ಕುಡಿದ್ರೆ ಅಷ್ಟು ಸಮಾಧಾನ ಆಗುತ್ತೆ. ಇನ್ನು ಸಂಜೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ಧೂಪ ಹಾಕಿ ಹೊರಗಡೆನೂ ಕೂಡ
ಮಣ್ಣಿನಿಂದ ಮಾಡಿರೋಂಥ ದೀಪನ ಹಾಕ್ಕೊಂಡಿದ್ದೀನಿ, ಹಚ್ಚಿಟ್ಟಿದ್ದೀನಿ. ಇನ್ನು ಹಾಲಿತ್ತು, ಹಾಲು ಕಾಯಿಸ್ಕೊಡು ಅಂತ ಕೇಳಿದರು ಮಕ್ಕಳು. ಹಾಲಿಗೆ ಸ್ವಲ್ಪ ಪ್ರೋಟೀನ್ ಪೌಡರ್ನ ಹಾಕಿ ಹಾಲನ್ನ ಅವರಿಗೆ ಮಿಕ್ಸ್ ಮಾಡಿ ಕೊಟ್ಟೆ. ಅದಕ್ಕೆ ಸಕ್ಕರೆ ಎಂಥದ್ದು ಬೆರೆಸಲ್ಲ ನಾನು. ಮನೆಯಲ್ಲೇ ಪ್ರೋಟೀನ್ ಪೌಡರ್ನ ನಾನು ತಯಾರು ಮಾಡ್ಕೊಳ್ತೀನಿ. ಹೊರಗಡೆಯಿಂದ ನಾನೇನು ಜಾಸ್ತಿ ತಂದು ಪ್ರೋಟೀನ್ ಪೌಡ್ರ್ ಆಗಲಿ ಅದೇನು ಕೊಡಲ್ಲ ಮಕ್ಕಳಿಗೆ. ನಾನು ಮನೆಯಲ್ಲೇ ಜಾಸ್ತಿ ಪ್ರಿಪೇರ್ ಮಾಡ್ಕೊಳ್ತೀನಿ. ಅದಕ್ಕೆ ಕಲ್ಲು ಸಕ್ಕರೆನ ಬಳಸಿದ್ದೀನಿ, ಹಾಗಾಗಿ ನಾನು ಅದಕ್ಕೆ ಯಾವುದೇ ಥರ ಶುಗರ್ನ ಆ್ಯಡ್ ಮಾಡಿಲ್ಲ. ಇನ್ನು ನನ್ನ ಮನೆಯವರು ಅದೇ ಟೈಮಿಗೆ ಬಂದರು, ಬೇಗ ಬರ್ತಾರೆ, ಅವ್ರಿಗೂ ಬಂದ ತಕ್ಷಣ ತಿನ್ನೋಕ್ಕೆ ಏನಾದರೂ ಬೇಕಾಗುತ್ತೆ ಅಂತಂದೇಳಿ ನಾನು ಕೆಲಸ ಮಾಡ್ಬೇಕಾದ್ರೆ, ಅಂದರೆ ನನ್ನ ಕೆಲಸ ಹೊರಗಿನ ಕೆಲಸ ಮಾಡ್ಬೇಕಾದ್ರೆ ಒಳಗೆ ಬಂದು ಈ ಥರ ಹೆಸ್ರು ಕಾಳು, ಹೆಸ್ರು ಬೇಳೆ ಮತ್ತು ಕಡಲೆಬೇಳೆನ ನೆನೆ ಹಾಕಿದ್ದೆ. ಸ್ವಲ್ಪ ವಡೆ ಮಾಡಿಬಿಡೋಣ ಇದರಲ್ಲಿ ಅಂತಂದೇಳಿ. ಅದು ಚೆನ್ನಾಗಿ ನೆಂದಿತ್ತು. ಇನ್ನು ನೆಂದಿರೋ ಒಂದು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹೆಸ್ರುಬೇಳೆ, ಹೆಸ್ರು ಕಾಳಿನ ಜೊತೆಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಆ ಮಿಕ್ಸಿ ಜಾರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ, ಒಂದಿಷ್ಟು ಬೆಳ್ಳುಳ್ಳಿ, ಒಂದಿಷ್ಟು ಹಸಿ ಶುಂಠಿ, ಒಂದು ಇಂಚ್ ಆಗೋಷ್ಟು ಹಸಿ ಶುಂಠಿನ ಹಾಕಿ ಸ್ವಲ್ಪ ತರಿಯಾಗಿ ಇನ್ನೂ ಅರ್ಧಂಬರ್ಧ ರುಬ್ಬಿರಬೇಕು. ಅವು ಬೇಳೆ ಅನ್ನೋವು ಒಂದು 3/4% ಗ್ರೈಂಡ್ ಆಗಿರಬೇಕು. ಆ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಗರಿ ಆಗಿರಬೇಕು. ಅದು ಈ ಥರ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ವಡೆ ತುಂಬ ಚೆನ್ನಾಗಿ ಬರ್ತವೆ. ಅದಕ್ಕೆ ಗ್ರೈಂಡ್ ಮಾಡ್ಕೊಂತಿರೋ ಮಿಕ್ಸ್ಚರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಗ್ರೈಂಡರ್ಗೆ ಅಲ್ಲ, ಮಿಕ್ಸಿಗೆ ಒಣ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಹಾಕೋಂಥ ನೆಸೆಸಿಟಿ ಬರಲ್ಲ. ಎಣ್ಣೆ ಕಾದ್ಮೇಲೆ ಕಾದಿರೋಂಥ ಎಣ್ಣೆಗೆ ವಡೆನ ಕೈಯಲ್ಲಿ ತಟ್ಟಿ ಅಗಲ ಮಾಡಿ ಬಿಟ್ಟರೆ ಆಯಿತು. ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿ ಬಿಟ್ಟರೆ ಹಿಂದೆ ಮುಂದೆ ಕ್ಲೀನಾಗಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ವಡೆ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದರು. ಈ ಥರ ಬೇಳೆ ಎಲ್ಲ ಹಾಕಿ ಮಾಡೋದ್ರಿಂದ ಇದರಲ್ಲೂ ಒಳ್ಳೆ ಫ್ಯಾಟ್, ಎಣ್ಣೆ ಒಂದು ಫ್ಯಾಟ್ ಅನ್ನೋದು ಬಿಟ್ಟರೆ ಇನ್ನು ಯಾವುದು ಫ್ಯಾಟ್ ಅಲ್ಲ. ಹೊರಗಿನ ಫುಡ್ಗಿನ ಇದು ಬೆಸ್ಟು ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಖಾರನೂ ಕೂಡ ಆಗಿರಲ್ಲ, ಅವರಿಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಕುರುಮ್ ಕೂಡ ಅಂತಿರುತ್ತೆ. ಹಾಗಾಗಿ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ. ನನ್ನ ಮಕ್ಕಳಲ್ಲೇ ಮಾಡಬೇಕಾದ್ರೇ ಒಂದೊಂದೇ ಅರ್ಧ ತಿಂದು ಹಿಂಗೆಲ್ಲ ಇಟ್ಟು ಹೋಗಿದ್ರು. ಇನ್ನು ನಮ್ಮ ಮನೆಯವ್ರು ವಡೆ ನೋಡಿದ ಮೇಲೆ ವಡೆ ಜೊತೆಗೆ ಚಿತ್ರಾನ್ನ ಮಾಡಿಕೊಟ್ಬಿಡು, ನನಗೆ ಊಟ ಮಾಡಬೇಕು ಅನ್ನಿಸ್ತೈತೆ ಅಂತ ಹೇಳಿದರು. ಹಾಗಾಗಿ ಅವರಿಗೋಸ್ಕರ ಬರೀ ಚಿತ್ರಾನ್ನ ಏನು ಮಾಡೋಣ ಅಂದ್ಕೊಂಡು ಮಸಾಲೆ ಚಿತ್ರಾನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಚಿತ್ರಾನ್ನಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೇಕು. ಹಸಿಮೆಣಸಿನ್ಕಾಯಿ ಹಾಕೋದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಅದನ್ನು ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆ, ಸ್ವಲ್ಪ ಕಡಲೆ ಬೀಜ ಹಾಕಿ ಅದು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆನ ಹಾಕಿ ಅದು ಸಿಡಿದ್ಮೇಲೆ ಕರಿಬೇವು, ರುಬ್ಬಿಟ್ರಂಥ ಮಸಾಲೆನ ಅದಕ್ಕೆ ಸೇರಿಸಿ, ಸ್ವಲ್ಪ ಅರಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡ್ಕೋಬೇಕಂದ್ರೆ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಬೆರ್ತೋಗ್ಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಕರಿಬೇವನ್ನ ಈ ಥರ ಹಾಕೋದ್ರಿಂದ ಟೇಸ್ಟು ಬೇರೆ ಥರನೇ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಆಯಿತಾ. ಇನ್ನು ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಮಾಡಿಟ್ಟಿರೋಂಥ ಅನ್ನನ ಹಾಕಿ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ಮದುವೆ ಮನೆಯಲ್ಲೆಲ್ಲ ಈ ಥರ ಚಿತ್ರಾನ್ನ ಭಾಳ ಮಾಡ್ತಾರೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮ ಮನೆಯವರು ಇವತ್ತು ತರಕಾರಿ ತಂದಿದ್ರು. ಇಲ್ಲಿ ಸಂತೆ ಇರುತ್ತೆ, ತರಕಾರಿ ತಂದಿದ್ರು, ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಟೆ. ನಮ್ಮ ಮನೇಲಿ ನಾವು ಫ್ರಿಜ್ಜನ್ನ ಬಳಸಲ್ಲ, ಹಾಗಾಗಿ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಊಟ ಆದಮೇಲೆ ನಂದು ಇದೊಂಥರ ರೊಟೀನ್ ಅಂತಲೇ ಹೇಳ್ಬೋದು. ಎಲ್ಲನೂ ಕ್ಲೀನ್ ಮಾಡಿಟ್ಟೆ ಮಲ್ಕೊತೀನಿ, ಬೆಳಗ್ಗೆ ಎದ್ದು ಬೇಗ ಕೆಲಸ ಆಗುತ್ತೆ ಅಂತ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.